ಹೌದೌದು, ಅದನ್ನೇ ನಿಜವಾಗ್ಲೂ ಇದು ಜನಸಾಮಾನ್ಯರ ಮೇಲೆ ಹೊರೆ, ಅದನ್ನೇನು ಅನುಮಾನಿಲ್ಲ. ಅದ್ರ ಮೇಲೆ, ಅದರಲ್ಲೂ ಪುರುಷರ ಮೇಲೆ ಈ ತೆರಿಗೆ ಪುರುಷರ ಮೇಲೆ ಹಾಕಿರೋದು. ಸಿದ್ದರಾಮಯ್ಯನವರು ಒಂದು ಕಡೆ ಗ್ಯಾರಂಟಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಹೊರಗಡೆ ತೀರಾ ಜನರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕುವ ಮೂಲಕ ಇದು ಒಳ್ಳೆಯದಲ್ಲ. ಮತ್ತು ಗ್ಯಾರಂಟಿ ಹೆಸರಿನಲ್ಲಿ, ಗೃಹಲಕ್ಷ್ಮಿ ಹೆಸರಿನಲ್ಲಿ ಗಂಡ ಹೆಂಡತಿನೇ ಬೇರೆ ಮಾಡಿದ್ದಾರೆ, ಅಪ್ಪ ಮಗಳನ್ನೇ ಬೇರೆ ಮಾಡಿದ್ದಾರೆ, ಹೆಣ್ಣು ಮಕ್ಕಳೇ ಬೇರೆ ಪುರುಷರೇ ಬೇರೆ ಮಾಡಿದ್ದಾರೆ. ಒಳ್ಳೆಯದಲ್ಲ. ನಿಮ್ಗೆ ಹೇಳೋದಾದ್ರೆ, ಒಂದು ಮದುವೆ ಆಗಬೇಕಾದ್ರೆ ಗಂಡು ಹೆಣ್ಣು ಒಂದಾಗಿರಬೇಕು ಅಂತೇಳಿ ತಾಲಿ ಕಟ್ಟಿಸಿ ಒಟ್ಟಿಗೆ ಸೇರಿಸಿ ಮದುವೆ ಮಾಡ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ, ಗೃಹಲಕ್ಷ್ಮಿ ಹೆಸರಿನಲ್ಲಿ ಹೆಣ್ಣು ಗಂಡು ಒಡೆದು ಆಳ್ತಾ ಇದ್ದಾರೆ. ಮತ್ತು ತೆರಿಗೆ ಇದೆ, ಇದು ಬಿಜೆಪಿ ಸರ್ಕಾರದವರು ತೆರಿಗೆ ಹಾಕಿದ್ದಾರೆ, ದರ ಏರಿಸಿದ್ದಾರೆ. JDS ಸರ್ಕಾರ ದರ ಏರಿಸಿದ್ದಾರೆ. ದರ ಏರಿಸದೇ ಇರತಕ್ಕಂಥ ಸರ್ಕಾರ ಯಾವುದು ಇಲ್ಲ. ಬಿಜೆಪಿಯವರಿಗೆ ನೀವು ದರ ಏರಿಸಲಿಲ್ವಾ ಬಹಿರಂಗವಾಗಿ ಹೇಳಿ, JDSನವರು ಏರಿಸ್ತಿಲ್ವಾ ಹೇಳಿ, ಕಾಂಗ್ರೆಸ್ನವರು ತೀವ್ರವಾಗಿ ನಾವು ಬಹಳ ಒಳ್ಳೆಯ ಜನ, ಮೂರೂ ಪಾರ್ಟಿಯವರು ಜನರ ಮೇಲೆ ದರವನ್ನು ಜಾಸ್ತಿ ಮಾಡಿ ಕತ್ತನ್ನು ಕುಯ್ತಾ ಇದ್ದಾರೆ. ಇದಕ್ಕೆ ವಿನೂತನವಾಗಿ ಇವತ್ತು ಕನ್ನಡತೆ ವಾಟಾಳ್ ಪಕ್ಷ ಸಾರೋಟ್ನಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡುವ ಬದಲು ಸಾರೋಟ್ನಲ್ಲಿ ಪ್ರಯಾಣ ಮಾಡುವ ಮೂಲಕ ವಿನೂತನವಾಗಿ ಚಳವಳಿಯನ್ನು ನಡೆಸಿ ಬಸ್ ದರ ಏರಿಕೆಯನ್ನು ರಾಮಲಿಂಗಾರೆಡ್ಡಿ ಕೂಡಲೇ ಪಡೆಯಬೇಕು. ಪಡೆದೇ ಇದ್ರೆ ನಿಜವಾಗ್ಲೂ ಗೌರವ ಬರಲ್ಲ, ನಿಜವಾಗ್ಲೂ ಗೌರವ ಬರೋದಿಲ್ಲ. ನಿಮ್ಮ ಸರ್ಕಾರಕ್ಕೆ ಗೌರವ ಬೇಕು ಅಂದರೆ ಕೂಡಲೇ ಇದನ್ನ ಬಸ್ ಸರ್ವಿಸ್ ಬೇಕು, ಕೊಡಬೇಕು. ಗಂಡಸರಿಗೂ ಹೆಂಗಸರ ಥರ ಗೃಹಲಕ್ಷ್ಮಿ ಏನು ಕೊಡ್ತೀರಿ ಅದೇ ರೀತಿ ನೀವು ಗಂಡಸರಿಗೂ ಪ್ರತಿ ತಿಂಗಳು ಲಕ್ಷ್ಮಿಯನ್ನ ಕೊಡಲೇಬೇಕು. ಇದು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಹೋರಾಟ. ಮತ್ತು ಮಹಿಳೆಯರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀರಿ, ಆತ್ಮಹತ್ಯೆ ಮಾಡಿಕೊಳ್ಬೇಡಿ, ಹೆದರಬೇಡಿ, ಧೈರ್ಯವಾಗಿರಿ. ಆತ್ಮಹತ್ಯೆ ಮುಖ್ಯವಲ್ಲ, ಆತ್ಮಹತ್ಯೆ ಒಳ್ಳೆಯದಲ್ಲ, ಆತ್ಮಹತ್ಯೆ ಅಪಾಯಕಾರಿ ಬೆಳವಣಿಗೆ. ಕಳಕಳಿಯಿಂದ ಚಳವಳಿ ಮಾಡ್ತೀವಿ. ಇದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಒಂದು ಕಡೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಕೊಟ್ಟು ಪುರುಷರ ಮೇಲೆ ನೀವು ಹಣನೂ ವಸೂಲು ಮಾಡ್ತೀರಿ, ಅವರಿಗೆ ಹೆಚ್ಚಿನ ಟಿಕೆಟ್ನು ಜಾಸ್ತಿ ಮಾಡಿದ್ದೀರಿ. ಇದು ಪುರುಷರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ. ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಪುರುಷರಿಗೂ ಉಚಿತ ಪ್ರಯಾಣ ಬೇಕೇ ಬೇಕು. ಪುರುಷರ ಮೇಲೆ
ಟಿಕೆಟ್ ದರ ಏರಿಸಬೇಡಿ. ರಾಮಲಿಂಗ ರೆಡ್ಡಿ ಅವರೇ, ಬೇರೆ ಸರ್ಕಾರ ಬಸ್ ದರ ಏರಿಸಬೇಡಿ. ಒಂದು ಕಡೆ ಬಸ್ ದರ ಏರಿಸ್ತಿದ್ದೀರಿ, ನೀರಿನ ದರ ಏರಿಸ್ತೀರಿ, ವಿದ್ಯುತ್ ಶಕ್ತಿ ದರ ಏರಿಸ್ತೀರಿ. ಬೆಂಗಳೂರು ಚುನಾವಣೆ ಇಲ್ಲ, ಕಾರ್ಪೊರೇಟ್ಗಳು ಒಬ್ಬರು ಇಲ್ಲ, ಬೆಂಗಳೂರು ಹಾಳಾಗ್ತಾ ಇದೆ, ಕೇಳೋರೇ ಇಲ್ಲ. ಈ ಸಂದರ್ಭದಲ್ಲಿ ನಾನು ಬರೀ ನಿಮ್ಮ ಸರ್ಕಾರ ಒಂದೇ ಅಲ್ಲ, ಹಿಂದೆ ನಡೆದಂಥ ಬಿಜೆಪಿ ಸರ್ಕಾರಗಳು ಜನರನ್ನು ತುಳಿದಿದ್ದಾರೆ, ಕತ್ತನ್ನು ಇಸ್ಕಿದ್ದಾರೆ, ದರವನ್ನು ಜಾಸ್ತಿ ಮಾಡಿದ್ದಾರೆ. ಒಳ್ಳೆಯದಲ್ಲ. ಇದು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇವೆ. ಈ ರೀತಿ ದರ ಏರಿಸ್ತಾ ಇದ್ರೆ ಭಾರಿ ಹೋರಾಟ ಇಡೀ ರಾಜ್ಯದಲ್ಲಿ ನಡೀತದೆ ಮತ್ತು ಮಹಿಳೆಯರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಆತ್ಮಹತ್ಯೆಗಳು ನಡೀತಾ ಇದೆ. ಇದು ನಿಲ್ಲೇಬೇಕು. ಇದಕ್ಕಾಗಿ ಸರ್ಕಾರ, ಪೊಲೀಸ್ ತೀವ್ರವಾದಂಥ ಗಮನ ಕೊಡಬೇಕಾಗಿ. ಗಂಡ ಹೆಂಡತಿಯನ್ನ ಬೇರೆ ಮಾಡಿದ್ದಾರೆ, ಇದು ಸತ್ಯ. ಮದುವೆಯಾಗಿ ಮಕ್ಕಳಾಗಿರೋರು ಜನ ಉಂಟು, ಮದುವೆ ಆಗಬೇಕಾದವರು ಉಂಟು. ಇಲ್ಲಿ ಅಕ್ಕ ಅಣ್ಣ ಉಂಟು, ಅಣ್ಣ ತಂಗಿ ಉಂಟು, ತಂದೆ ಮಗಳುಂಟು. ಇಲ್ಲಿ ಗಂಡಸರೇ ಬೇರೆ, ಹೆಂಗಸರೇ ಬೇರೆ ಅಂತ ಮಾಡಿ ಗಂಡಸರೆಲ್ಲ ಸೇರಿ